ಸಾರ್ವಜನಿಕರು ಹೇಳೋ ಪ್ರಕಾರ ನಾವು ಆರೋಪಿಯನ್ನ ಹಿಡಿದುಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಪೊಲೀಸ್ ಕಮಿಷನರ್ ನಾನು ಇದೀಗ ತಾನೇ ಬಂದಿದ್ದೀನಿ, ಎಂಟೈರ್ ಪ್ರಕರಣದ ಕುರಿತು ಮಾಹಿತಿಯನ್ನ ತೆಗೆದುಕೊಳ್ತೀನಿ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆ ಸಂತ್ರಸ್ತರು ಕೊಪ್ಪಳ ಮೂಲದವರು, ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ ಮೇಲೆ ಆ ಮಹಿಳೆ ಬ್ಯೂಟಿ ಪಾರ್ಲರ್ ಕೆಲಸ ಮಾಡಿದ್ರೆ, ಬೆಳಗಿನ ಹೊತ್ತು ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ಲು. ಈ ಸಂದರ್ಭವನ್ನ ಉಪಯೋಗಿಸಿಕೊಂಡಂತ ಆ ಆರೋಪಿ ಈ ಕೃತ್ಯವನ್ನು ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಇದ್ರ ನಡುವೆ ಇನ್ನೂ ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಪ್ರತಿಭಟನಾಕಾರರು. ಪೊಲೀಸರು ಸ್ವತಃ ಶಶಿಕುಮಾರ್ ಅವರೇ ಬಂದು ಇವರು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅವರು ಕನ್ವಿನ್ಸ್ ಆಗಿಲ್ಲ. ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ. ಈಗ ಪೊಲೀಸ್ ಕಮಿಷನರ್ ಬಂದು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ರು, ಆದ್ರೂ ನಿಮ್ ಪ್ರತಿಭಟನೆಯನ್ನ ಮುಂದುವರೆಸಿದಿರಿ, ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೇನು ಸೇರಿದ ಜನರಿಗೆ ಯಾರನ್ನೂ ನಾವು ಕರೆಸಿಲ್ಲ. ವಾಲಂಟರಿ ಆಗಿ ಬಂದಂತ ಒಂದು ರಕ್ತ ಕುದೀತಾ ಇದೆ ಎಲ್ಲರಿಗೂ. ಇವತ್ತು ಆ ಸಣ್ಣ ಮಗು 5 ವರ್ಷದ ಮಗುವಿನ ನನ್ನ ಮೊಮ್ಮಗಳು, ನನ್ನ ಮಕ್ಕಳ ಮೇಲೇನು ಇದೇ ರೀತಿ ಆಯ್ತು ಅಂತ ಎಲ್ಲರೂ ಚಿಂತನೆ ಆಗಿದ್ದಾರೆ. ಇವತ್ತು ಅದಕ್ಕೆ ಅವರಿಗೆ ಆ ಉತ್ತರ ಸಮರ್ಪಕವಾಗಿ ಅನಿಸಿಲ್ಲ ಅಂತ ಜನತೆ ಭಾವನೆ. ಅದಕ್ಕೆ ಆ ವ್ಯಕ್ತಿನ ಜನತಾ ಶಿಕ್ಷೆ ಕೊಡ್ರಿ ಅಥವಾ ಕಾನೂನು ಕ್ರಮ, ಅದೆಲ್ಲ ಗಲ್ಲು ಶಿಕ್ಷೆ ತಕ್ಷಣ ಅನೌನ್ಸ್ ಮಾಡ್ಬೇಕಂತ ಜನರು ಇವತ್ತು ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ. ನಾವು ಎಲ್ಲಿವರೆಗೆ ಅಂದ್ರೆ ಅದು ಏನ್ ನೀವು ಡಿಕ್ಲೇರ್ ಮಾಡೋ ಮಟ್ಟ ನಾವ್ ಎದ್ದು ಹೋಗಲ್ಲ ಅಂತಂದು ಕೂತ್ಕೊಂಡಿದ್ದಾರೆ. ಈಗ ಪೊಲೀಸ್ ಕಮಿಷನರ್ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತಾರ, ಅಲ್ಲದೆ ನೀವು ತಕ್ಷಣ ಶಿಕ್ಷೆ ಜಾರಿ ಮಾಡ್ರಿ ಅಂದ್ರೆ ಕಾನೂನೊಳಗೆ ಅದು ಸಾಧ್ಯನಾ ಅಂತ. ಕಮಿಷನರ್ ಅವರಿಗೆ ತಕ್ಷಣ ಶಿಕ್ಷೆ ಜಾರಿ ಮಾಡ್ಲಿ ಅಂತ ಹೇಳ್ತಾ ಇಲ್ಲ. ಕರೆಕ್ಟ್ ಸಿಗಾದ್ರೂ ಕರೆಕ್ಟ್ ಆಗಿ ಮಾತಾಡ್ಬೇಕಲ್ಲ. ಅಗತ್ಯ ಕ್ರಮ, ಕಾನೂನು ಕ್ರಮ ಅಂದ್ರೆ ಏನು ಅದ್ರ ಅರ್ಥ? ಅಗತ್ಯ ಕಾನೂನು ಕ್ರಮ ಅಂದ್ರೆ ಏನು? ಆ ಕ್ರಮಗಳ ಬಗ್ಗೆ ಹೇಳ್ಬೇಕಲ್ಲ. ಇಲ್ಲಿ ಕುಂತವ್ರು ಏನೋ ಡೇ ಟು ಡೇ ಹೋರಾಟ ಮಾಡೋರಲ್ಲ. ಕಮಿಷನರ್ ಅಷ್ಟಾದ್ರೂ ಗೊತ್ತಾಗಬೇಕಲ್ಲ, ಏನು ಅಗತ್ಯ ಕಾನೂನು ಕ್ರಮ ಅನ್ನೋದು ಹೇಳ್ಬೇಕಲ್ಲ. ಇಷ್ಟೆಲ್ಲ ಜನರ ಎದುರುಗಡೆ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಅತ್ಯಂತ ಸಜ್ಜನ ನಾಗರಿಕರಿರುವಂತ ಸ್ಥಳ ಇದು. ಇಷ್ಟೆಲ್ಲ ಜನ ಸೇರ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಏನು? ಹೀಗಾಗಿ ಅಗತ್ಯ ಬರ್ರಿ ಸರ್, ವಿಜಯ್, ಮಹಿಳೆಯರು ಕೂಡ ಪ್ರತಿಭಟನೆಗೆ ಸಾಥ್ ಕೊಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ, ಏನಂತಾರೆ ಹೇಳೋಣ. ನಮ್ಗ ಒಂದ ಕ್ವಶನ್ ಐತ್ರಿ, ಇವ್ರ ಕ್ರಿಮಿನಲ್ ಈಗ ಪೊಲೀಸ್ಗಳು ಎದ ಪ್ರೊಟೆಕ್ಷನ್ ಕೊಡತ್ತಾರ? ಪ್ರೊಟೆಕ್ಷನ್ ಅವ್ರಿಗೆ ಎದ ಕೊಡ್ಬೇಕ್ರಿ? ಕ್ರಿಮಿನಲ್ ಪ್ರೊಟೆಕ್ಷನ್ ಎದ ಕೊಡೋದು? ಇಲ್ಲ, ಬೇರೆ ದೇಶದೊಳಗ ಅವ್ರದ್ದು ತಲಿಗದ ಸರಿ ನಮ್ ಕೊಡ್ತಾರೀಗ. ಅವ್ರಿಗೆ ನಮ್ ಕೈ ಕೊಡ್ಬೇಕ, ಅವ್ರಿಗೆ ನಮ್ ಕೈ ಕೊಡ್ಬೇಕ. ಪೊಲೀಸ್ಗಳು ಅವ್ರಿಗೆ ಎದ ಪ್ರೊಟೆಕ್ಷನ್ ಕೊಡತ್ತಾರ? ಕ್ರಿಮಿನಲ್ ಪ್ರೊಟೆಕ್ಷನ್ ಕೊಡತ್ತಾರ? ನಮ್ ಕೈಯಾಗ ಬೇಕ್ರಿ. ಅವ್ನು ಏನ್ ಮಾಡಿದ್ರೆ ನಮ್ ಕೈಯಾಗ ಬಿಡ್ರಿ. ಅವ್ನು ಎಲ್ಲಿದಾರ ಹೊರ ಕಳಿಸ್ರಿ, ರಕ್ಷಣೆ ಕೊಡ್ತಾರ. ಹೊರ ಕಳಿಸ್ರಿ, ನಮ್ ಕೈಯಾಗ ಕೊಡ್ರಿ. ನಿಮ್ ಕೈಯಾಗ ಆಗಂಗಿಲ್ಲ, ನಮ್ ಕೈಯಾಗ ಕೊಡ್ರಿ. ಅವ್ನಿಗೆ ರಕ್ಷಣೆ ಬೇಡ, ನಮ್ ಕೈಯಾಗ ಕೊಡ್ರಿ. ಅವ್ಗ ನಮ್ ಕೈಯಾಗ ಎಲ್ಲದ ನಮ್ ಕೈಯಾಗ ಬಿಟ್ಬಿಡ್ರಿ. ಅವ್ಗ ನಮಗ್ ಏನ್ ಬೇಕಾಗಿಲ್ಲ, ನಮಗ ನಮ್ ರಕ್ಷಣೆ. ಅವ್ನಿಗೆ ರಕ್ಷಣೆ ಬೇಡ, ನಮಗ್ ಬೇಕು. ಅವ್ನು ನಮಗ್ ಬೇಕು. ಅವ್ನು ಹೊರಗ್ ಬಿಡ್ರಿ, ಅವ್ನು ಹೊರಗ್ ಬಿಡ್ರಿ. ಅವ್ನು ನಮಗ್ ಹೊರಗ್ ಬೇಕು. ಅವ್ನು ನಮಗ್ ಬೇಕ್ರಿ. ಅವ್ನು ಹೊರಗ ಅವ್ನು ಹೊರಗ್ ಬಿಡ್ರಿ, ಹೊರಗ್ ಬಿಡ್ರಿ. ಅವ್ನು ಹೊರಗ್ ಅಷ್ಟೇ ನಮ್ ಕೈಯಾಗಿರ್ಬೇಕು. ನಮ್ಮ ಬಂದ್ರಿ ಅದು ಬೇಕು. ಎಲ್ಲಿ ಬರಂಗಿಲ್ಲ ರೀ, ಹೊರಗೆ ಹಾಕ್ರಿ. ಏನ್ ಬೇಕು ಮೇಡಮ್, ನಮ್ ಕೈ ಕೊಡ್ರಿ. ಅವ್ನು
ನಾವಿಲ್ಲಿ ಕೂಡಕ್ ಬಂದಿಲ್ರಿ ಸರ್, ಇಲ್ಲಿ ನಾವು ಕೂಡಕ್ ಬಂದಿಲ್ಲ. One security, 1 point for security. What security the women have here? Leave a woman. The kids also do not have security. ಏನೈತಿ security? Security ಬಿಡ್ರಿ. ಇಷ್ಟ ಟೈಮ್ ಯಾಕೆ ತಗೊಳತ್ತೀರಿ ನೀವು ಡಿಸಿಷನ್ ತಗೊಳ್ಳಿಕ? ಇಷ್ಟ ಟೈಮ್ ಯಾಕೆ ತಗೊಳತ್ತೀರಿ? ಇಷ್ಟ ಟೈಮ್ ಯಾಕೆ ತಗೊಳತ್ತೀರಿ ಡಿಸಿಷನ್ ತಗೊಳ್ಳಿಕ? What is the end of the discussion? Let's go in. Discussion. ತಗೊಂಡಿ ಫೋಟೋ ತಗೊಂಡು ಹೋಗಿ ಸರ್, ಕಳ್ಳತನ ಆಗಿಲ್ಲ, ಮರ್ಡರ್ ಆಗಿಲ್ಲ. ಸರ್, ಪಾಯಿಂಟ್ ಆಫ್ ಡಿಸ್ಕಷನ್ ಏನೈತಿ? ಡಿಸ್ಕಷನ್ ಯಾಕೆ? ವಾಟ್ ಇಸ್ ದ ಕನ್ಕ್ಲೂಷನ್? ಏನೈತಿ? ಈಸ್ ಹಿ ಗೋಯಿಂಗ್ ಟು ವಿತ್ ಅ ಡೆತ್ ಆರ್ ಈಸ್ ಹಿ ಗೋಯಿಂಗ್ ಫಾರ್ 6 years and coming out? ಕೈ ಬಿಡ್ರಿ, ಅವ ಎಲ್ಲಾರ ನುಗ್ಗುತ್ತೀವಿ, ಅವನ್ನ ಕೈ ಬಿಡ್ರಿ, ಅವನ್ನ ನುಗ್ಗುತ್ತೀವಿ, ನಾವು ನುಗ್ಗುತ್ತೀವಿ, ಕೈ ಬಿಡ್ರಿ ಅವನ್ನ. ನಮ್ಮ ಕೂಸಿನಕಿನ ಡಬಲ್ ಮಾಡ್ತೀವಿ, ಅವಂಗ ನಮ್ಮ ಕೂಸಿನಕಿನ ಡಬಲ್ ಮಾಡ್ತೀವಿ. ಬಿಟ್ಟು ನೋಡಿ ಬರ್ರಿ ನೀವು, ಹೌದಾದ್ರೆ ಬೇಕಾರೆ ಮುಚ್ಚಿಡ್ಬಾರ್ರಿ, ಅವನ್ನ ಅನ್ಯಾಯ ಮಾಡ್ಬಾರ್ರಿ. ನ್ಯಾಯ ಕೊಡ್ತೀರಿ, ನ್ಯಾಯ ಕೊಡ್ತೀರಿ, ನ್ಯಾಯ ಕೊಡ್ತೀರಿ. ನಮ್ಗೆ ನ್ಯಾಯ ಬೇಕು, ನಮ್ಮ ಕೂಸಿಗೆ ನ್ಯಾಯ ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.